ಏ ಬಸಣ್ಣ, ತಾರಕ್ಕರ ಅದಿರೇನು ಮನ್ಯಾಗ? ಓ ಕಿರಣ, ಏನಪ್ಪ ನೀನಿಲ್ಲಿ? ಅಲ್ಲದಿರೇನ? ಏನಾತು ಲಗು ಲಗುನ ಹೇಳಪ್ಪ, ನಮ್ಗೆ ಅರ್ಜೆಂಟಾಗಿ ಓಟ್ ಕೆಲಸ ಐತಿ. ಗೃಹಲಕ್ಷ್ಮಿ ರೊಕ್ಕ ಬಿದ್ದಾವ ಏನಿಲ್ಲ ಅಂತ ನೋಡಕ್ ಹೊಂಟವಿ. ನಿಂದು ಒಂದತ್ತಗ ಏನ್ ಹೇಳ? ನಂದೊಂದ್ ಅತಗ ಅಂದ್ರ ಬಾಡಿಗೆ ಕೊಡ್ಬೇಕಿಲ್ರಿ? ಬಾಡ್ಗಿ ಬಾಡ್ಗಿ ಕೊಟ್ವಲ್ಲ. ಯಾವಾಗ, ಎಲ್ಲಿ, ಯಾರ ಕೈಯಾಗ, ಹೆಂಗ, ಎಂದು ಕೊಟ್ರಿ? ಯಾವಾಗ ಕೊಟ್ರಿ? ಕಿರಣ, ಈ ಮನಿ ಯಾರ ಹೆಸರ್ಲಿ ಐತ್ ನೋಡು, ಅವ್ರ ಕೈಯಾಗ ಕೊಟ್ಟವಿ. ಅವ್ರಿಗೆ ಹೋಗಿ ಕೇಳ. ಏ ಬಾರ ತರವ, ನಾವ್ ಬ್ಯಾಂಕಿಗೆ ಹೋಗ್ಬರೋನು ಅದಂತೀನಿ ನಾನು. ಖಾಲಿ ಮಾಡ್ರಿ ನೀವು ಮನಿ. ಯಾಕೆ ಖಾಲಿ ಮಾಡ್ಬೇಕು? ಹೌದಾ, ನಂಗೆ ಬಾಡಿಗೆ ಕೊಟ್ಟವಿ ಮತ್ತೆ ಖಾಲಿ ಮಾಡ್ಬೇಕಂತ? ನಾವು ಖಾಲಿ ಮಾಡಂಗಿಲ್ಲ. ಯಾಕೆ ಮಾಡ್ಬೇಕು? ಅಯ್ಯೋ ದೇವ್ರೆ, ನಿಂದು ಬಾರಿ ಆತ್ ಬಿಡು. ಅಲ್ರಿ, ಬಾಡಿಗೆ ಕೊಟ್ಟವ್ರಿ ಯಾರು? ಇಷ್ಟ ದಿನ ಯಾರ ಕೈಯಾಗ ಕೊಡ್ತಿದ್ರಿ ಬಾಡ್ಗಿ? ಆಕಿ ಕೈಯಾಗ ಹೆಂಗ್ ಕೊಟ್ರಿ ನೀವು? ನೋಡಪ್ಪ, ಆಕಿ ನಿನ್ ಹೆಂಡ್ತಿ ಅದ ಏನ, ಅದ್ರಾಗೂ ಮನಿ ಏನ ಆಕಿ ಹೆಸರ್ಲಿ ಅದಾವಂತ ಆಕಿ ಕೊಡು ಅಂತ ಕೊಟ್ವಿ. ಆಕಿ 100 ಹೇಳ್ತಾಳ್ರಿ, ಅದೇ ಹೆಂಗ್ ನಂಬಿದ್ರಿ ನೀವು? ನೋಡ್ರಿ, ಮನಿ ಆಕಿ ಹೆಸರ್ಲಿ ಇರ್ಲಿ, ನನ್ನ ಹೆಸರ್ಲಿ ಇರ್ಲಿ, ಅದು ನಂಗೆಲ್ಲ ಫರ್ಕ್ ಬರಂಗಿಲ್ಲ. ಇಷ್ಟು ದಿನ ಯಾರು ನೋಡ್ಕೊಂಡಾರಿ ಮನಿನ? ನಾನು. ಈಗ ನಿಮ್ಮ ಮನಿ ಬಡ್ಗಿ ಕೊಟ್ಟವ್ರು ಯಾರು? ನಾನು. ಅಂದ್ಮೇಲೆ ನನ್ನ ಕೈಯಾಗ ಈಗ ಬಂದ್ ಬಿಡ್ಬೇಕು, ಎಲ್ಲ ರೊಕ್ಕ ನನ್ನ ಕೈಯಾಗ ಬರ್ಬೇಕು. ಹೋಗ ಪೊಲೀಸ್ ಕಂಪ್ಲೇಂಟ್ ಕೊಡು, ಹೋಗ. ಹಿಂಗಾಗೈತಿ, ನಂಗೆ ಬಾಡಿಗೆ ಕೊಡುವಲ್ರು ಅಂತ. ನಿನ್ನ ಮಾತು ನಂಬಿದ್ರ ಬನ್ನಿ ಹೇಳಂತಿ. ಅಷ್ಟಕ್ಕೂ ಈ ಮನಿ ಯಾವ ನಿನ್ನ ಹೆಸರೇ ಇಲ್ಲ ಇಲ್ಲ ಅಂತ 7 ದಿನ ಬಾಡಿಗೆ ತಿಂದಿದ್ದ ಹೆಚ್ಚಾಗೈತಿ. ಮತ್ತಿವ ಮತ್ತೆ ಬಾಡಿಗೆ ಕೇಳಕ್ ಬಂದಾನ? ಇಲ್ಲ, ಬಾಡಿಗೆ ರೊಕ್ಕ ಎಲ್ಲ ಇಲ್ಲ. ನಂಗದೆಲ್ಲ ಗೊತ್ತಿಲ್ರಿ, ನಂಗ ಬಾಡಿಗೆ ರೊಕ್ಕ ಬೇಕು. ನಿಂದು ಉಳಿಕತಿ ಆತ್ ಬಿಡು. ಅವ್ ಮನಿ ನಿನ್ನ ಹೆಸರೇ ಇಲ್ಲ ಇಲ್ಲ, ಬಾಡಿಗೆ ರೊಕ್ಕ ಅಂದ್ರೆ ಎಲ್ಲಿಂದ ಬರ್ಬೇಕು? ಇಲ್ಲ ರೊಕ್ಕ. ಆಟಕ್ಕೂ ಆಗ್ಲೇ ಕಲ್ಪನಾ ಇಸ್ಕೊಂಡು ಹೋಗ್ಯಾಳ ರೊಕ್ಕನ. ಬಂದಾನಿವ ಈಗ ಕೈ ಎಲ್ಲ ಆಡಿಸ್ಕೊಂಡು. ನೀವು ಮನಿ ಖಾಲಿ ಮಾಡ್ರಿ. ಏನು ಬೇರೆ ಮಂದಿ ಜಗಷ್ಟು ಬಾಡ್ಗಿ ಅಂತ ಸಾಯಕ್ ಕುಂತಾರ, ಅವ್ರಿಗೆ ಕೊಟ್ರ ಪುಣ್ಯಾರ ಬರ್ತತಿ. ನೀವು ಮನಿ ಖಾಲಿ ಮಾಡ್ರಿ. ಅದು ಯಾರ ಹೆಸರ್ಲಿ ಐತ್ ನೋಡು ಮನಿ, ಅವ್ರಿಗೆ ಹೇಳಿ ನಾವು ಖಾಲಿ ಮಾಡ್ತೀವಿ. ನಿಂದೇನಿಲ್ಲಿ? ನಿನಗ ತಿನ್ನಾಕ ಉಣ್ಣಾಕ ಗತಿ ಇಲ್ಲ. ಆ ಪಾಪಣ್ಣನ ಹತ್ರ ಸಾಲ ಮಾಡಿ ನೀನ ಸಿಗಾಕೊಂಡು ಸಾಯಕ್ ಕುಂತಿ, ನಮ್ಮನ್ನ ಮನಿ ಖಾಲಿ ಮಾಡಿಸ್ತಾನಂತೀವ. ಅಯ್ಯ ಸರಕ್ಕ ಬಾರೇವ, ಈಗಿನ ಬಾರೇವ ಹನ್ಮಕ್ಕ, ನಾವು ಹೋಗೋನ್ ಬರ್ರಿ. ಇವಂದೇನ್ ಹಚ್ಚಿ ಅಲ್ಲ ತಮ್ಮ, ಅಷ್ಟು ಒಳ್ಳೆ ಹುಡುಗಿ ಅದಾಳ ಆಕಿ ಕಲ್ಪನಾ. ಆಕಿ ಕೂಟ ಓಟ ಹೊಂದಾಣಿಕೆ ಮಾಡ್ಕೊಂಡು ಹೋಗಕ್ಕಾಗಂಗಿಲ್ಲನು? ಆಕಿ ಏನ್ ಹೇಳ ನಿನಗ? ಕೂಡಿ ಬಾಳುನು, ನೆಟ್ಟಿಗಿರೋನು, 4 ಮಂದಿ ಹೆಂಗ್ ಜೀವನ ಮಾಡುನು ಅಂತ ಹೇಳಕೂತಾಳ. ಏನ್ ಕೆಟ್ಟದ ಹೇಳಾಕಿ ಅಂತ ಆಕಿನ ಹಿಂಗ್ ದ್ವೇಷ ಮಾಡಕುಂತಿ? ಒಂದಾಗಿ ಬಾಳ್ರಿ, ಚಂದಾಗಿರ್ರಿ. ಇರೋದೊಂದ್ ಜೀವನ ಚಂದಾಗಿರ್ಬೇಕು. ಗೊತ್ತಾಯ್ತು ಹೋಗಮ್ಮ, ನಂಗೆಲ್ಲ ಗೊತ್ತಾಯ್ತು ಹೋಗು. ನಿಂದ ಏನ್ ಹಚ್ಚಿ ಇಲ್ಲಿ ಪುರಾಣಕ್ಕಂತೆ ಪುರಾಣನ? ನಿನ್ನನೆ ಬರ ಹಳಕ್ ಬೀಳ್ಬೇಡ ನಂಗೆ. ಹೋಗಿನ ಹಳ್ಳದಾಗ ಬಿದ್ದು ಸಾಯ್ತೀನಿ ಅನ್ನೋರಿಗೆ ಏನು ಹೇಳಕ್ಕಾಗಂಗಿಲ್ಲ, ಬಿದ್ದು ಸಾಯಿ. ಮೊದ್ಲೆಲ್ಲ ಇವ್ರು ನನ್ನ ನೋಡಿ ಅದು ಎಷ್ಟು ಹೆದರ್ತಿದ್ರು. ಈಗ 1 ರೂಪಾಯಿ ಕಿಮ್ಮತ್ತಿಲ್ಲ. ಈ ಹಾಳಾದ ಕಲ್ಪನಾನ ಜಾಡ್ಸಿ ಒದ್ದಂದ್ರ ಗೊತ್ತಾಕೈತಿ. ಕಲ್ಪಿ, ವೀರೇಶ ಬೈಕ್ ಕೊಡಿಸ್ತೀನಿ ಅಂದ್ರ ಮನ್ಯಾಗ? ಇಲ್ಲ ಮಧು, ಬೈಕ್ ಕೊಡಿಸ್ಲಿಲ್ಲ. ಹೌದಾ, ಮತ್ ಹೆಂಗ್ ಮಾಡ್ಬೇಕೀಗ? ನಾ ಹೇಳುದಾದ್ರೆ ಹೆಂಗರ ಮಾಡಿ ಸಾಲಾಗಿಲ್ಲ ಮಾಡಿ ಒಂದು ಬೈಕ್ ತಗೋ. ನನಗೊಬ್ರು ಪರಿಚಯದಾರ, ಅವ್ರ ಹತ್ರ ನೀ ಕೆಲ್ಸಕ್ಕೆ ಸೇರ್ಕೊಂಡ್ರ ದಿನಕ್ಕೊಂದ್ 5,000 ನಿಂಗ ಪಗಾರ ಬೀಳ್ತತಿ. ಅಂತ ಚಲೋ ಕೆಲ್ಸ ವೀರು. ಏನ ದಿನಕ್ಕ 5,000 ರೂಪಾಯಿನ ಪಗಾರ? ಮತ್ತ ಬೈಕ ಇಲ್ಲ ಏನ್ ಮಾಡ್ತಿ? ನಮ್ಮ ಅಣ್ಣನು ಅದ ಮಾಡಕುಂತಾರ. ಒಂದಷ್ಟು ರೊಕ್ಕ ಮಾಡ್ಕೊಂಡಿಂದಿ ಆ ಕೆಲಸ ಬಿಟ್ಟು ತಾನ ಏನಾರ ಹೊಸ ಬಿಸ್ನೆಸ್ ಮಾಡ್ಬೇಕು ಅಂತ ಮಾಡ್ಯಾನ. ಏನಾಗುತ್ತೆ ಏನೋ ಗೊತ್ತಿಲ್ಲ, ಆದ್ರ ಭಾರಿ ಒಳ್ಳೆ ಕೆಲಸ. ಹೌದು, ಅಲ್ಲಿ ಏನ್ ಕೆಲಸ ಮಾಡ್ಬೇಕು ಅದೆಲ್ಲ ಗೊತ್ತಿಲ್ಲ. ಇಲ್ಲಿಂದ ಅಲ್ಲಿ ಫೈಲ್ ತಗೊಂಡು ಹೋಗ್ಕೊಡುದು, ಅಲ್ಲಿಂದ ಇಲ್ಲಿ ಫೈಲ್ ತಗೊಂಡು ಬರುದು ಅಷ್ಟಂತಪ್ಪ. ಒಂದು ಬ್ಯಾಗ್ನೊಳಗೆ ಹಾಕೊಡ್ತಾರಂತವ್ರು, ಅದನ್ನ ಅಲ್ಲಿಂದ ಅಲ್ಲಿಂದ ಅಲ್ಲಿ ಕೊಡುದು ಅಷ್ಟೇ. ಏನ ಇಂತ ಕೆಲ್ಸಕ್ಕ 5,000 ರೂಪಾಯಿನ? ಅದು ಒಂದಿನಕ್ಕ? ಈ ಮಾತು ನಂಗೆ ಮೊದ್ಲೇ ಹೇಳ್ಬೇಕಿಲ್ಲ ಮಧು, ನಾ ಮೊದ್ಲ ವಿಚಾರ ಮಾಡ್ಬಿಡ್ತಿದ್ದೆ. ನಮ್ಮ ಅವ್ಗ ಹಿಂಗಂತ ಹೇಳ್ತೀನಿ. ನಮ್ಮವ್ವ ಎಲ್ಲಿಂದನ ಏನಾರ ಮಾಡಿ ಬೈಕ್ ಕೊಡಿಸ್ತಾಳ. ಅವಾಗ ನಾನು ದಿನಕ್ಕೆ 5,000 ರೂಪಾಯಿ ದುಡಿಬಹುದಾ? ಹೌದು ವೀರು, ನೋಡು ಪ್ಲೀಸ್ ಟ್ರೈ ಮಾಡು. ಇವತ್ತು ಅದ ಮಾಡ್ತೀನಿ. ನಮ್ಮ ಅವ್ಗ ಹೋಗಿ ಹೇಳ್ತೀನಿ. ಆದ್ರೆ ನಮ್ಮವ್ವ ರೊಕ್ಕ ಬರ್ತತಿ ಅಂದ್ರೆ ಸಾಕು, ರೊಕ್ಕ ಸಂಬಂಧರ ಬೈಕ್ ಕೊಡಿಸ್ತಾಳ. ನಂಗೂ ಈಗ ಸ್ವಲ್ಪ ಖುಷಿ ಆಯ್ತು. ಹೌದು, ನಮ್ ಪ್ರೀತಿ ವಿಷಯ ನಿಮ್ಮ ಅವನ ಹತ್ರ ಹೇಳಿದ್ಯಾ? ಇಲ್ಲಪ್ಪ, ನಂಗೇನು ಕೆಲಸನ ಇಲ್ಲ. ಈ ವರ್ಷ ಡಿಗ್ರಿ ಕಂಪ್ಲೀಟ್ ಆಕೈತಿ, ಅದಾದ್ಮೇಲೆ ಕೆಲಸ ಹುಡ್ಕೊಂಡು ಹೇಳ್ಬೇಕು ಅಂತ ಮಾಡಿದ್ದೆ. ಈಗ ಸಿಕ್ಕ ಬಿಡ್ತಲ್ಲ ಕೆಲಸ, ಇದ್ರೊಳಗ ಸ್ವಲ್ಪ ದುಡ್ಡು ಮಾಡ್ಕೊತೀನಿ. ಆಮೇಲೆ ನಾನು ನೀನು ಮದುವೆ ಆದ್ರೆ ಆತು. ಯಾರ ಅಡ್ಡಿ ಬಂದ್ರು ನಾನ್ ನಿನ್ನ ಬಿಡಂಗಿಲ್ಲ. ಆಯ್ತು ವೀರು, ಹಂಗ ಮಾಡು ತಗೋ. ಹೌದು, ನಿಮ್ಮ ಅಣ್ಣ ಅದಕ್ಕೆ ಚಲೋ ಅದಾರ? ಅವನು ನಾ ಅಣ್ಣ ಅನ್ಬೇಡ, ಅವಿನಾಶ್ ಅಂತ ಹೇಳು. ಅವನೇನ್ ನನ್ ಸ್ವಂತ ಅಣ್ಣ ಅಲ್ಲ. ಇರ್ಲಿ, ಹೆಂಗಾದ್ರು ಅಣ್ಣನ ಹೌದಿಲ್ಲ. ಹೆಂಗದಾರ? ಚಲೋ ಅದಾರ? ಇಷ್ಟ ದಿನ ಈ ಅವಿನಾಶ ದುಡ್ಡು ತಂದು ಹಾಕ್ತಿದ್ದ ಖರೆ. ರೊಕ್ಕ ನಮ್ಮ ಅವನ್ ಕೈಯಾಗ ಬರ್ತಿತ್ತು, ನಾನು ಎಂಜಾಯ್ ಮಾಡ್ತಿದ್ದೆ. ಈಗಿಲ್ಲಪ್ಪ, ಹೆಂಡತಿ ಗುಲಾಮ. ಹೆಂಡತಿ ಹೇಳ್ದಂಗೆ ಕೇಳ್ತಾನವ. ರೊಕ್ಕಕ್ಕ ಬಹಳ ಟೈಟ್. ಹೌದಾ, ಹೋಗ್ಲಿ ಬಿಡ, ಅವ್ರ ರೊಕ್ಕ ಅವ್ರ ಇಟ್ಕೊಳ್ಳಿ. ಇನ್ನೇನ್ ನೀನಾ ದುಡಿತಿಯಲ್ಲ, ದಿನಕ್ಕೆ 5,000 ಅಂದ್ರ ತಿಂಗಳಿಗೆ ಎಷ್ಟಾತ? 1.5 ಲಕ್ಷ ರೂಪಾಯಿ ಆತ. ಏನ್ ತಿಂತಿ, ಏನ್ ತಗೊಂತಿ, ಏನ್ ಬಿಡ್ತಿ? ಹೌದಿಲ್ಲ, ನಿನ್ನ ಕಾಲ್ ಮೇಲೆ ನೀನು ನಿಂದ್ರಬಹುದು, ನಾವಿಬ್ರು ಆರಾಮ್ಸೆ ಇರ್ಬೋದು. ಆತ ಇವತ್ತ ನಮ್ಮ ಅವನ ಹತ್ರ ನಾ ಮಾತಾಡ್ತೀನಿ. ಬಾ ಕೆಫಿಗೆ ಹೋಗುನ್. ನನ್ ಕಡೆ ರೊಕ್ಕಿಲ್ಲ, ಮತ್ತ ನೀನ ಕೊಡಿಸ್ಬೇಕು. ಆತ ಬಾ, ಕೊಡಿಸ್ತೀನಿ. ಎತ್ತಗರ ಒಟ್ಟು ಬೈಕ್ ಸಿಕ್ಕರ್ ಸಾಕು ಇವನಿಗೆ. ದಿನ 5,000 ರೂಪಾಯಿ ಅಂದ್ರ ಇವು ದೇವ್ರೆ ಕಂಡಬಟ್ಟಿ ರೊಕ್ಕ ಆಕೈತಿ. ಸುಚಿತಾ, ಏನ್ ಅವಿನಾಶ್? ಏನಿಲ್ಲ, 500 ರೂಪಾಯಿ ಕೊಡು. 500 ರೂಪಾಯಿ? ಅಷ್ಟೊಂದು ರೊಕ್ಕ ಎದಕ್ಕ? ಏನಿಲ್ಲ, ಇವತ್ ಸ್ವಲ್ಪ ಮಟನ್ ತರ್ಬೇಕಂತ ಅವ ಹೇಳ್ಯಾಳ, ಅದಕ್ಕ. ಇವತ್ತೆದಕ್ಕ? ಅಲ್ಲ, ನಾನಾಗ್ಲೇ ಸಾರಿಗೆ ರೆಡಿ ಮಾಡಕ್ ಕುಂತಿದ್ದೆ. ಬೇಡ, ಇವತ್ತು ಸಾರು, ಇವು ಮಳಿಕಾಯಿ ಕಾಳಿನ ಪಲ್ಯ ಅವು ಏನು ಮಾಡ್ಬೇಡ. ಇವತ್ತು ಮಟನ್ ತಿನ್ನಂಗಾಗಿತ್ತಂತ ಅವ್ಗ, ಮಟನ್ ತಂದ್ರ ಆತಗೋ. ಮಟನ್ಗೆ 500 ರೂಪಾಯಿನಾ? ಹಿಂಗಾದ್ರೆ 1 ವಾರಕ್ಕೂ ಬರಂಗಿಲ್ಲ ಈ ರೊಕ್ಕ. ಅಯ್ಯೋ ದೇವ್ರೆ, ಹೆಂಗಾರ ಮಾಡಿ ಮಟನ್ ತರ್ಲಾರ್ದಂಗ್ ಮಾಡ್ಬೇಕಲ್ಲ. ನೋಡು, ಮಟನ್ ತಿನ್ನಕು ನೀನ್ ಹೆಂಡ್ತಿ ಬಿಡಂಗಿಲ್ಲಪ್ಪ. ಏನು
ಅತ್ತಿಯರ ಅದ ಹಂಗಲ್ರಿ ಇನ್ ಹೆಂಗೋ ಅಲ್ರಿ ಅತ್ತಿಯರ 500 ರೂಪಾಯಿದಾಗ ಸಂತಿ ಸಾಮಾನು ಕಂಡಬಟ್ಟಿ ಬರ್ತಾವು ಆಟಕೊಂದ್ ರೊಕ್ಕ ಕೊಟ್ಟು ಮಟನ್ ತಿನ್ನೋದುಂಟಾ ಇಲ್ಲಾಂದ್ರೆ 200 ರೂಪಾಯಿ ಚಿಕನ್ ತರಿಸ್ತೀನಿ ತಗೋರಿ ಅತ್ತಿಯರ ಇವತ್ತು ನಾಳೆ ನಾಡ್ದ ಎಲ್ಲ ದಿನಾನೂ ಆಗೋಕೈತಿ ನಾಡ್ದ ಅಂಗಾರಕ ಸಂಕಷ್ಟ ಐತಿ ಏನ ಅವತ್ ನಾವು ತಿನ್ನಂಗೂ ಇಲ್ಲ ಮಾಡಂಗೂ ಇಲ್ಲ ಇದ್ರೆ ಎಸದ್ ಬಿಡ್ತೀವಿ ಬಿಡು ಈಗ ನನಗ ಮಟನ್ ತಿನ್ನಂಗ ಆಗೈತಿ ಇವತ್ತು ನಾಳೆ ಆಗಂಗ್ ತಗೊಂಬಾ ನೋಡ್ಲ ಮಗ ಅವಿನಾಶ ನನ್ನ ಮಗನ ನೋಡು 1 ರೂಪಾಯಿಗೂ ಈಕಿ ಮುಂದೆ ನಾವು ಭಿಕ್ಷೆ ಬೇಡಂಗ ಆಗೈತ್ ನೋಡ್ಲ ಅವಿ ಅದ ಹಂಗಲ್ಲ ನಾನು ಹಂಗೂ ಇಲ್ಲ ಹಿಂಗೂ ಇಲ್ಲ ಸುಮ್ಕ 500 ರೂಪಾಯಿ ಕೊಡು. ಅದ ಹಂಗಲ್ಲ ಮಂತ್ ಎಂಡ್ ಒಳಗ್ ಕಷ್ಟ ಆಗ್ತೈತಿ ನಾವ್ ಕಾಣ್ಲಾರ್ದ ಕಷ್ಟ ಇಲ್ಲ ನಾ ಮಾಡಿಲ್ಲ ಎಲ್ಲ ದಿನ ಅದ ಹೆಂಗ್ ಕಷ್ಟ ಆಕೈತಿ ಏನ್ ಆಗಂಗಿಲ್ಲ ಬ್ಯಾಡ ಬಿಡಪ್ಪ ನೀನ್ ಹೆಂಡತಿಗ ತ್ರಾಸ ಆಕೈತಿ ಬ್ಯಾಡ ಬಿಡು ನಾವ್ ಮಟನು ಬೇಡ ಏನ್ ತಿನ್ನೋದು ಬೇಡ ಇಲ್ಲ ಇಂದ್ರ ಕ್ಯಾಂಟೀನ್ ಒಳಗ್ ಹೋಗಿ ಅನ್ನ ಸಾರ್ ತಿಂದು ಬರ್ತೀನಿ ನಂದು ಊಟದ ರೊಕ್ಕನ ಉಳಿಲಿ. ಯವ್ವ ಯಾಕೆ ಬಿ ಹಂಗ್ ಮಾತಾಡ್ತಿ ಇಲ್ಲ ತಡಿ ನಾ ತರ್ತೀನಿ ಸುಚಿ ನೀ ರೊಕ್ಕ ಕೊಡ್ತೀಯೇನಿಲ್ಲ ಅಷ್ಟು ಹೇಳು. ಆ ತಗೋರಿ ಕೊಡ್ತೀನಿ ಪಿಸರಿ ರೊಕ್ಕ ಇಟ್ಕೊಂಡು ದೊಡ್ಡ ಸ್ಥಿತಿ ಮಾಡ್ತಾಳ ಅದು ನನ್ನ ಮುಂದ ನಾ ಬಿಟ್ಟೇನೇನು ಅವೆಲ್ಲ ಗುಡಿಸಿ ಗುಂಡಾಂತರ ಮಟ ಬಿಡಂಗಿಲ್ಲ ನಾನು ರೊಕ್ಕನ. ಸುಚಿತ್ರಾ ಸುಚಿತ್ರಾ ಯಾವಕ್ಕೆ ಬಂದ್ಲಪ್ಪ ಬಿದಾಡಿ ನಮ್ಮನಿಗ ಅದು ಮಟನ್ ವಾಸನೆ ಹಿಡ್ಕೊಂಡ ಬಂದ್ಬಿಟ್ಲ ಏನು ಇನ್ನ ಮಾಡೇ ಇಲ್ಲ ಅವಾಗ್ಲೇ ವಾಸನೆ ಬಂದ್ಬಿಡ್ತಾ ಯಾವಕ್ಕೆ ಸುಬನಾತಿ ಅತ್ಲಿಮ್ಮ ಬರ್ರಿ ಬರ್ರಿ ಅದ್ಗಿಮ್ಮ. ಈ ಅಂಜಲಿ ಯಾಕೆ ಬಂದ್ಲಿ ಈಟೊತ್ನಾಗ ಥೋ ಕೈಯಾಗ ಹೋಳಿಗಿ ಸೀಕರ್ನಿ ತಂದ್ಬಿಟ್ಟಾಳನು. ಅಂಜಲಿ ಯಾಕ ಎದಕ್ಕೆ ತಂದಿ? ಅಯ್ಯೋ ಇದ್ದ ನಮ್ಮ ಅಪ್ಪ ಅಮ್ಮ ಬಂದಾರಿ ಊರಿಂದ ಬಿಜಾಪುರಿಂದ ಹಣ್ಣು ಜಗ್ಗಷ್ಟು ತಂದಾರಿ ಹೋಳಿಗಿ ಸೀಕರ್ನಿ ಎಲ್ಲ ಮಾಡ್ಕೊಂಡ್ ಬಂದಾರ ಅದಕ್ಕೆ ನಿಮಗೆ ಕೊಟ್ಟು ಹೋಗುನು ಅಂತ ಬಂದಿದ್ದು. ಹೌದಾ ಅಯ್ಯೋ ನಾವ್ ಯಾರು ಸಿಹಿ ತಿನ್ನಂಗಿಲ್ಲ ಬಿಡು. ಥೋ ಅಲ್ಲ ಒಂದು ಪ್ಲೇಟ್ ಕೊಡು ಬ್ಯಾಡ ನಂಗಿಲ್ಲ ಒಂದ್ 2 ಹೋಳಿಗೆ ಇಟ್ಟು ಮನೆ ಮಠ ತಂದಿದ್ದಿ ಹೆಂಗ್ ಬ್ಯಾಡ ಅನ್ಬೇಕು ಬ್ಯಾಡ ಬ್ಯಾಡ ಇವತ್ತು 2 ಕೊಡು ಹೋಳಿಗೆ ಮಿಕ್ಕಿದ್ದೆಲ್ಲ ಆಜು ಬಾಜು ಮನೀಗ ಹಂಚ್ಬಿಡು ನಮಗರ ಬ್ಯಾಡ. ದೇವ ಹೋಳಿಗೆ ಊಟ ಮನಿ ಮಠ ಹುಡ್ಕೊಂಡ್ ಬಂದಿದ್ದ ಬ್ಯಾಡ ಅನ್ನೋದುಂಟ ಮಟನ್ ಇನ್ನೊಮ್ಮೆ ಮಾಡಿದ್ರಾತ ಇವತ್ತ ಹೋಳಿಗೆ ಊಟನ ನೋಡಿಲಿ ಎಷ್ಟ್ ತಕೊಂಡು ಮಾವಿನ ಹಣ್ಣು ತಂದ್ರ ಅದಕ್ಕೆ ಮಸ್ತಾಗಿ ಹಚ್ಕೊಂಡ್ ತಿಂದ್ರಾತ ಇನ್ನ ಓಡ್ ಸೀಕರ್ಣಿ ಮಾಡ್ಕೊಂಡು ಏನ ಬ್ಯಾಡ ಬ್ಯಾಡ ಇವತ್ ಮಟನ್ ಏ ಸುಚಿತ್ರ ಬಾಯ್ಲಿ ಏನಿದು ಮಾವಿನ ಹಣ್ಣು ಇಷ್ಟಕ್ಕೊಂದ ಯೋ ನಮ್ಮ ಅಂಜಲಿ ಅದ್ಗೆ ತಂದಿದ್ದು ತಗೋ ಹಿಡಿ ನೋಡಲಿ ಕಂಡಬಟ್ಟಿ ಹೋಳಿಗೆ ತಂದಾರ ಅವ್ರು ಇವತ್ತು ಮಟನ್ ತರುವುದು ಬ್ಯಾಡ ಏನ ಇದನ್ನ ಊಟ ಮಾಡು ನೀವತ್ತು. ಅತ್ತಿಯರ ಇವತ್ತು ಹೋಳಿಗೆ ಶಿಕರ್ಣಿನ ತಿನ್ನೋನೇನ್ರಿ? ಅದು ಅವಗುನು ಹೋಳಿಗೆ ಶಿಕರ್ಣಿ ಅಂದ್ರೆ ಬಹಳ ಇಷ್ಟ ಹೌದಿಲ್ ಬೇವ ಮೊದ್ಲೆಲ್ಲ ನೀ ಹೇಳ್ತಿದ್ದಿಲ್ಲ ಯೋ ಹೋಳಿಗೆ ಶಿಕರ್ಣಿ ಮಾಡಕ್ಕಾಗಿಲ್ಲಲ್ಲ ತಿನ್ನಕ್ಕಾಗಿಲ್ಲಲ್ಲ ಈ ಸಲ ತಂಬಾಲ ಎಲ್ಲಿ ಹೋಗಿ ನೋಡಿ ಯಾವ ಊರಿಗೆ ಹೋಗಿ ನೋಡು ಅಲ್ಲಿ ನಾವು ಹೆಂಗಿರ್ತವೆ ನಾ ಹಣ್ಣು ತಗೊಂಬಾ ಅಂತ ಹೇಳ್ತಿದ್ದಿಲ್ ಬೇ ಈಗ ನೋಡು ಮನಿ ಮಠ ಹುಡುಕೊಂಡು ಬಂದವು ಹೆಂಗೋ ಆಪುಸ್ ಮಾವಿನ ಹಣ್ಣು ತಂದಾರ ಮಸ್ತಾಗಿ ಶಿಕರ್ಣಿ ಹೋಳಿಗೆ ತಿನ್ನೋನ್ ತಗೋ ಹೌದಿಲ್ ಬೇ. ಆ ತಗೋರಪ್ಪ ಹೇಳ್ದೆಲ್ಲ ನೀನು ತಿನ್ನೋನು ಮತ್ತೇನ್ ಮಾಡ್ಬೇಕು ಹಂಗಂದ್ರೆ ಸರಿ. ಮತ್ತ ಬಾಯ್ ಬಿಟ್ಟು ಮಟನ್ ಕೇಳಿದ್ರು ಸೊಸಿ ಮಗ ತಂದು ಕೊಡ್ಲಿಲ್ಲ ತಿನ್ನಿಸ್ಲಿಲ್ಲ ಅಂತ ಊರ್ ಮಂದಿ ಮುಂದೆ ಹೇಳಿಲ್ಲ ಅಂದ್ರೆ ಅಷ್ಟ ಸಾಕು ನನಗ. ಅಂಜಲಿ ಅಕ್ಕ ಕೊಡ್ರಿ ಅವನ್ನ ಒಳಗಿಟ್ಟು ಬರ್ತೀನಿ. ಹಾ ತಗೋ ಅಂಜಲಿ. ಅದಕ್ಕೆ ನಾ ಕುಂದ್ರಿ ಇಲ್ರಿ ನಾನು ಇನ್ ಬರ್ತೀನ್ರಿ ಯಾಕಂದ್ರ ಇನ್ನೂ 2 ಮನಿಗ ಹೋಳಿಗೆ ಶಿಕರ್ಣಿ ಕೊಡ್ದೈತ್ರಿ ಮತ್ತ ಮನ್ಯಾಗಿನ ಕೆಲಸ ಅವು ಇವು ಇರ್ತಾವಲ್ರಿ ಅದಕ್ಕ. ಅಲ್ಲಕ್ಕ ಯಾವಾಗ ಬಂದ್ರೂ ಹಂಗ ಹೋಗ್ತಿಯಲ್ಲ ಏನಾರ ಓಡ್ ತಿಂದು ಹೋಗ. ಏ ಬ್ಯಾಡ ಬೇಡ ಇನ್ನೊಮ್ಮೆ ಬರ್ತೀನಲ್ಲ ಯಾವಾಗ ನೋಡಿದ್ರು ಇನ್ನೊಮ್ಮೆ ಬರ್ತೀನಿ ಅಂತಿ ಯಾವಾಗೂ ಏನು ಕುಡಿಯಂಗಿಲ್ಲ ತಿನ್ನಂಗಿಲ್ಲ ಹಂಗ ಹೋಗ್ಬಿಡ್ತಿ. ಇವತ್ತು ಕೊಂದರ್ ಚಾ ಮಾಡ್ಕೊಂಡ್ ಬರ್ತೀನಿ. ಮನಿ ಮಂದಿ ಆಗ್ಯಾರ ಇವ್ರಿಗೆ ನನಗ್ ಒಂದ್ ದಿನ ಕಾಜಿ ಮಾಡಂಗಿಲ್ಲ ಏನಾರು ತಿಂತಿರನು ಅದು ಮಾಡ್ಕೊಡ್ಲೇನು ಇದು ಮಾಡ್ಕೊಡ್ಲೇನು ಇಲ್ಲ. ಈ ಅಂಜಲಿಗ ತಿನ್ನು ಉಣ್ಣು ಅಂತ ಕಾಜಿ ಮಾಡ್ತಾರ ಬ್ಯಾಡ ಅಂತ ಬಿಡೋಕೀಗ. ಬೇವ ಅವ್ರದ್ದು ನಾಚಿಕೆ ಸ್ವಭಾವ ಹೌದಿಲ್ಲ ಅದಕ್ಕೆ ಅವ್ರು ಬ್ಯಾಡ ಅಂತ ಹೇಳ್ತಾರ ನಾವ್ ಹಂಗ ಕಳ್ಸಕ್ಕಾಕೈತನ ಮಾಡ್ಕೊಟ್ರ ತಗೋ. ಚಾ ಕುಡಿಸ್ತೀಯಾ ಕುಡಿಸು ಅಕ್ಕ ಕುಂತೀರ ನಾ ಚಾ ಮಾಡ್ಕೊಂಡ್ ಬರ್ತೀನಿ. ಅತ್ತೀರ ನೀವು ಕುಡಿತೀರಿ ಚಾ? ಹೂನವ ಕುಡಿತೀನಿ. ಜಾಸ್ತಿ ಹಾಲು ಹಾಕಿ ಸಕ್ಕರೆ ಹಾಕಿ ಚಾ ಮಾಡ್ಕೊಡು ಕುಡಿತೀನಿ. ಆತ್ರಿ ಕುಂದ್ರ ಅಂಜಲಿ ಕುಂದ್ರ ಚಾ ಮಾಡಾಕ ಹೋಗ್ಯಾಳ ಕುಡ್ಕೊಂಡ ಹೋಗಂತಿ ಕುಂದ್ರ. ಹೌದು ಮನೆ ಯಂಕವ್ವ ಬಂದಿದ್ಲಂತ? ಹೌದ್ರಿ. ಈಗ ಎಷ್ಟ್ ತಿಂಗಳ 3 ತಿಂಗಳೇನು? ಏನೋ ಸುದ್ದಿನ ಇಲ್ ಬಿಡು ಯಾರಿಗೂ ಹೇಳಿಲ್ಲೇನು? ಓ 3 ತಿಂಗಳು ತುಂಬಾ ಮಟ್ಟ ಯಾರಿಗೂ ಹೇಳಂಗಿಲ್ಲಲ್ಲ ಹಂಗಂತ ಸುಮ್ನದೇನು ಅದ ಅಂತೀನಿ ನಾನು. ಅದ್ಗೆಮ್ಮ ಹೌದ್ರಿ? ಇಲ್ರಿ ಅಮ್ಮ ನಿಂತಿಲ್ರಿ. ನಿಂತಿಲ್ಲನ? ಅಯ್ಯೋ ಪಾಪ ಮನ್ಸಿಗೆ ಹಚ್ಕೋಬೇಡವಾ ನಾನು ಹಿಂಗ್ ಕೇಳಿದ್ದು ನಂಗೆ ಗೊತ್ತಿಲ್ವಾ ನಂಗೇನು ಗೊತ್ತಿಲ್ಲ ನಿಮ್ಮ ಮನೆ ಸುದ್ದಿ. ನಿಮ್ಮ ಅತ್ತಿ ಅನ್ನ ಕುಂತಿದ್ಲು ಬಿಡು ಮೊನ್ನೆ ಅಂಕವ ಬಂದಿದ್ಲು ಹಂಗಾತು ಹಿಂಗಾತು ಅಂತ ನಾನು ಅರ್ಧಂಬರ್ಧ ಕೇಳಿಸ್ಕೊಂಡ್ಬಿಟ್ನಲ್ಲ ಅದಕ್ಕೆ ನಿಂಗೆ ಕೇಳಿದೆ. ಏನು ಅನ್ಕೋಬೇಡವಾ ನಮ್ಮೂರಾಗ ಕೊಲೆ ಮಾಡಿದವ್ರನ್ನಾದ್ರೂ ಓಲಿ ಬಿಡು ಪಾಪ ಅಂತ ಕಾರ್ಯಕಟ್ನಕ ಕರಿಬಹುದು ಆದ್ರ ಮಕ್ಕಳಾಗಿಲ್ಲ ಅಂತ ಇಟ್ಕೋ ನಾಯಿಕ್ಕಿಂತ ಅತ್ತ ನೋಡ್ತಾರ ಗೊತ್ತನು. ಥೋ ಬೇ ಯವ್ವ ಏನಂತ ಮಾತಾಡ್ತಿ ಬೇ ಹೆಂಗ್ ಮಾತಾಡ್ತೀಯ ಏನ ನೀನು? ಅಲ್ಲಲ್ಲ ಇದ್ದಿದ್ದು ಹೇಳಿನಲ್ಲಪ್ಪ ಮತ್ತೇನ್ ಹೇಳ್ಬೇಕು ಹೇಳು. ನಮ್ಮೂರಾಗ ಹಿಂಗ ಅಂತಾರ ಅಂತ ಹೇಳಿದ್ದು. ಯಾರು ಏನಾರ ಅನ್ವಲ್ರಕ್ಕ ಅವ್ರು ನಮ್ಮನಿಗೆ ಬಂದಾರಲ್ಲ ಏನೇನಾರ ಮಾತಾಡಬಾರ್ದು. ಅವ್ರೇನಾರ ಹೇಳಿದ್ರಿ ನಿನ್ಗ ನಂಗೆ ನಿಂತಿತ್ತು ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಕೆದಕಿ ಕೇಳ್ತಿ ಅವ್ರ ಮುಂದೆ ನೋಡವಾ ನೀನ್ ಇನ್ನೊಮ್ಮೆ ಹಿಂಗೆಲ್ಲ ಅನ್ನಕೋಬೇಡ ನೋಡು. ನಾ ಅನ್ಲಿ ಬಿಡ್ಲಿ ಇರುದಂತೂ ಖರೇನಲ್ಲಪ್ಪ ಹೌದಲ್ವಾ ಅಂಜಲಿ? ನಾನೇನಾರ ತಪ್ಪು ಹೇಳಿದೇನು? ಮತ್ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕೇನ್ರಿ ಅತ್ತೀರ? ಹಿಂಗ ಹೇಳ್ಬಾರ್ದು ಅಂತ ನೀವು ತಿಳ್ಕೊಬೇಕ್ರಿ ಅತ್ತೀರ. ಏನವಾ ನಾ ಏನ್ ಮಾತಾಡಿದ್ರು ನಿಮ್ ಕಿವಿಗ ತಪ್ಪಾಗಿ ಅರ್ಥ ಆಗ್ತತಿ. ನಾ ಅಂದಿದ್ದಕ್ಕ ಹಿಂಗ್ ಮಾಡಕ್ ಕುಂತೀರಿ ಊರ್ ಮಂದಿನ ಅಂತಾರ ಇನ್ನ 1-2 ತಿಂಗಳು ಹೋದ್ರ ಅವಾಗ ಹೆಂಗ ಅನ್ನಿಸ್ಕೊಂತಾಳ ಏನ? ಅವಾಗಿಂದ ಅವಾಗ ನೋಡಿದ್ರಾತ ಪಾಪ ಅವ್ರ ನಮ್ಮ ಮನೆಗ್ ಬಂದಾರ ಬೇ ಅವ್ರಿಗೆ ಮನ್ಸಿಗೆ ನೋವು ಮಾಡಿದ್ರೆ ನಮ್ಗೇನ್ ಒಳ್ಳೇದಾಕತ್ತನು? ಅವ್ರು ನನಗ ಅದು ಎಷ್ಟು ಸಹಾಯ ಮಾಡಿಲ್ಲ ಅದನ್ನೆಲ್ಲ ಮತ್ತೆ ಹಿಂಗ್ ಮಾತಾಡೋದು ಚಲೋ ಅಲ್ಲಿ ನೋಡ್ಬೇ. ಅಯ್ಯೋ ದೇವ್ರೆ ಏನು ಮಾತಾಡಿದ್ರು ತಪ್ಪ ಬಿಡು ಯಾರು ಮಾತಾಡ್ಬೇಕ? ಅಂಜಲಿ ಇನ್ನೊಮ್ಮೆ ನೀ ನನ್ನ ಮನೆಗ್ ಬಂದ್ರು ಬಾ ಬಿಟ್ರು ಬಿಡು ನಾನ್ ಮಾತ್ರ ನಿನ್ನ ಮಾತಾಡಂಗಿಲ್ಲವಾ. ಆಮೇಲೆ ನನ್ನ ಮಗ ನನ್ನನ್ನು ಸೇರ್ಲಾರ್ದಂಗ ಆಗಿತ್ತು ಮೊದ್ಲ ನನ್ನ ಮಾತು ಕೇಳವಲ್ಲ ಇನ್ನು ನೀನೊಂದು ಅದ್ರಾಗ ಸೇರ್ಕೊಂಡು ಇನ್ನು ಒಡ್ಜಗಳ ಹಚ್ಚಬೇಡ.
ಆದ್ರೂ ನೋಡು ಪಾಪ ಹೆಣ್ಣುಡುಗಿ ಎಲ್ಲ ಮಂದಿ ಏನು ಅನ್ಬಾರ್ದು ಅಂತ ಹೇಳಕುಂತಾನೆ ದವಾಖಾನಿಗೆ ತೋರಿಸ್ಕೊ ಆದ್ರೂ ಆಗ್ಬಹುದು. ಏ ಸುಮ್ಕಿರ್ಬೇವಾ ಅಕ್ಕ ಅದ್ಗೆಮ್ಮ ಥೋ ಹಂಗ ಹೋದ್ರ ನೋಡಿ ಇವ್ರು ಅದ್ಗೆ ಮಾತಾಡ್ರಿ. ಆಕಿಗೆ ಬ್ಯಾಸರ ಆದ್ರೆ ಹಂಗ ಓಡಿ ಓಡಿ ಹೋಗ್ತಾರ ನೋಡು. ನಮ್ಮ ಮನ್ಯಾಗ ಉಳಿ ಹಿಂಡ ಕುಂತಾಳ ಆಕಿ ಅಂಜಲಿ ಯಾಕಿನ್ ಬಿಟ್ಟೇನೆ ನಾನು ಊರ್ ಮಂದಿ ಮುಂದೆ ಟಾಮ್ ಹೊಡ್ಕೊಂಡು ಬರ್ತೀನಿ ಮಕ್ಳಾಗಿಲ್ಲ ಗೊಡ್ಡಿ ಅಂತ. ನನ್ನನ್ನು ಯಾರು ಏನ್ ಮಾಡೋರು ಬಿಟ್ಟೇನೆ ನಾನು. ಚಾ ಕುಡಿತಾಳಂತ ಚಾ ಅದ್ ನನ್ನ ಮುಂದೆ ಕುಂತು ಇಲ್ಲಿ ನನ್ನ ಹೊಟ್ಟೆಗ ಖಾರ ಕಲಿ ಸಿಟ್ಟಂಗಾಗೈತಿ. ಇವ್ರದ ಹತ್ತು ಬಿಡತಿ ಹೋಳಿಗೆ ಊಟ ತಂದ. ನಾವೇನಾರ ಕೇಳಿದ್ವಾ ಹೋಳಿಗೆ ಊಟ ಬೇಕಂತ? ಹೆಂಗ್ ಓಡೊಂಟಾವ್ ನೋಡಕಿಯಿಂದ. ಹೋಳಿಗೆ ಊಟ ಬ್ಯಾಡ ಅನ್ಬಾರ್ದು ಅಂತ ಒಂದೆರಡು ಹೋಳಿಗೆ ಒಂದ್ ವಾಟೆ ಶಿಕಣೆ ತಿಂತಾನೆ.